ಅದು ಒಂದು ಸುಂದರವಾದ ಗ್ರಾಮ. ಆ ಗ್ರಾಮದಲ್ಲಿ ಸುಂದರ್ ಎಂಬ ಒಂದು ಧನವಂತನೂ ಇರ್ತಿದ್ದ. ಆತನು ತುಂಬ ಗರ್ವಿಷ್ಠಿ, ಒಳ್ಳೆಯವನೂ ಅಲ್ಲ. ಆತನು ಒಂದು ದಿನ ಕೆಲಸದವರಾದ ರಾಮುವೊಂದಿಗೆ ಏನೋ ರಾಮು, ಹೊಲವನ್ನ ಉಳುವುದಕ್ಕೆ ಟ್ರ್ಯಾಕ್ಟರ್ ರೆಡಿ ಮಾಡ್ಸೋಕೆ ಹೇಳಿದ್ನಲ್ಲ, ಏನಾಯ್ತು ಅದು ಯಜಮಾನ್ರೆ? ಏನು ಅದು ಅಂತ ನಿಧಾನವಾಗಿ ಯೋಚಿಸ್ತೀಯಾ? ಏನಾಯ್ತೋ ಹೇಳು ಯಜಮಾನ್ರೆ. ನಿಮ್ಮ ಹೆಸರು ಹೇಳ್ತಿದ್ರೆ ಯಾರೂ ಬರ್ತಿಲ್ಲ. ಎಲ್ರೂ ಕೊಬ್ಬು ಗರ್ವ ಅಂತಿದ್ದಾರೆ. ಎಲ್ರೂ ಹಾಗಾದ್ರೆ ಸ್ವಾಮಿಯೊಂದಿಗೆ ಮಾತಾಡು. ನಿನ್ ಸ್ವಂತ ಟ್ರ್ಯಾಕ್ಟರ್ ಇದೆಯಲ್ವಾ, ಅವನು ಹೇಳಿದ ಮಾತು ಕೇಳ್ತಾನಲ್ವಾ, ಅವ್ರಿಗೆ ಹೇಳು. ಸ್ವಾಮಿನೂ ಅದೇ ಮಾತು ಹೇಳ್ದ ಯಜಮಾನ್ರೆ. ನನ್ನ ಮೊಣಕೈ ನೀರು ಕುಡಿದು ಬದುಕೋವ್ನು ಹಣ ಬೇಕು ಅಂದ್ರೆ ನನ್ನ ಹತ್ರ ಬರ್ತಿದ್ದ. ಈಗ ನನ್ನನ್ನೇ ಅನ್ನೋ ಅಷ್ಟವನ ಆದ್ನ ಅವನ್ಗೆ ಮಾಡ್ತೀನಿರು ಅಂತಾನೆ. ಮರುದಿನ ಬೆಳಿಗ್ಗೆ ಸ್ವಾಮಿ ಟ್ರ್ಯಾಕ್ಟರ್ ತುಂಡು ತುಂಡಾಗಿ ಹಾಳಾಗಿ ಕಾಣಿಸ್ತು. ಅದನ್ನ ನೋಡಿದ ಆತನು, ಅಯ್ಯೋ, ಇಷ್ಟು ಘೋರ ಯಾರು ಮಾಡಿದ್ರು? ಏನಿದು? ಅಯ್ಯೋ ಭಗವಂತನೇ, ನನ್ಗಿರೋ ಒಂದೇ ಒಂದು ಜೀವನಾಧಾರ ಇದಿಲ್ಲ ಅಂದ್ರೆ ನನ್ನ ಕುಟುಂಬ ಹೇಗೆ ಕಳೆಯುತ್ತೆ? ಭಗವಂತನೇ ಅಂತ ಅಳ್ತಾ ಇದ್ದಾಗ ಒಂದು ಬೆಳಕು ಪ್ರತ್ಯಕ್ಷವಾಗುತ್ತೆ. ಸ್ವಾಮಿ, ನೋವು ಪಡಬೇಡ, ನಾನಿದ್ದೀನಲ್ವಾ ಅಂತ ಅನ್ನುತ್ತೆ. ಆ ಮುರಿದೋಗಿರೋ ಟ್ರ್ಯಾಕ್ಟರ್ ದೊಡ್ಡ ಆಕಾರಕ್ಕೆ ಬದಲಾಗಿ ಬೆಂಕಿ ಉಗುಳುತ್ತಾ ಇರುತ್ತೆ. ಅದನ್ನು ನೋಡಿದ ಆತನು ಆಶ್ಚರ್ಯ ಪಡ್ತಾನೆ. ಆಗ ಆ ಟ್ರ್ಯಾಕ್ಟರ್, ಬಾ ಮಿತ್ರ, ಹೊಲಕ್ಕೆ ಹೋಗೋಣ. ಆತನು ಸರಿ ಅಂತ ಹೇಳಿ ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಳ್ತಾನೆ. ಆ ಟ್ರ್ಯಾಕ್ಟರ್ ಬೆಂಕಿ ಚಿಮ್ಮುತ್ತಾ ಗಾಳಿಲಿ ಎರಡು ಎದ್ದು ನೀರಾಗಿ ಒಳಕ್ಕೆ ಹಾರಿತು. ಆತನು ಆ ಟ್ರ್ಯಾಕ್ಟರಲ್ಲಿ ಅವನ ಹೊಲ ಉಳುಮೆ ಮಾಡಿ ಕೆಲಸ ಎಲ್ಲ ಪೂರ್ತಿ ಮಾಡ್ಕೊಳ್ತಾನೆ. ನಂತರ ಆತನು ಟ್ರ್ಯಾಕ್ಟರೊಂದಿಗೆ, ನಿಮಗೆ ತುಂಬ ತುಂಬ ಕೃತಜ್ಞತೆಗಳು, ನಿಮ್ಮಿಂದ ನನ್ನ ಕೆಲಸ ಪೂರ್ತಿ ಆಯಿತು, ಇನ್ನು ನಾವು ಹೊರಡೋಣ. ಸರಿ ಮಿತ್ರ, ಹೋಗೋಣ ನಡಿ ಅಂತ ಆತನ ಕೂತ್ಕೋ ಅಂತ ಅನ್ನುತ್ತೆ. ಆತನು ಸರಿ ಅಂತ ಹೇಳಿ ಕೂತ್ಕೊಳ್ತಾನೆ. ಮತ್ತೆ ಆ ಟ್ರ್ಯಾಕ್ಟರ್ ಗಾಳಿಲಿ ಎದ್ದು ಆ ಮನೇನ ಮುಟ್ಟುತ್ತೆ. ಆ ಟ್ರ್ಯಾಕ್ಟರ್ ಬೆಂಕಿ ಚಿಮ್ಮುತ್ತಾ ಗಾಳಿಗೆ ಹಾರೋದು ಅದು ಎಲ್ಲ ನೋಡಿದ ಸುಂದರ್, ಅವನಿಗೆ ಟ್ರ್ಯಾಕ್ಟರ್ ಎಲ್ಲಿಂದ ಬಂತು? ಅದೂ ಗಾಳಿಲಿ ಹಾರ್ತಿದೆ. ಇವ್ರೇನ್ ಮಾಡ್ತಿದ್ದಾರೆ? ಮಾಯೆಗಳು ಮಂತ್ರಗಳು ಮಾಡ್ತಿಲ್ವಲ್ಲ, ಅಸಲಿಗೆ ಇದರ ಹಿಂದೆ ಇರೋ ನಿಜ ಏನೋ ತಿಳ್ಕೊಳ್ಬೇಕು ಅಂತ ಆ ದಿನ ರಾತ್ರಿ ಟ್ರ್ಯಾಕ್ಟರ್ ಹತ್ರಕ್ಕೆ ಹೋಗಿ, ಈ ಟ್ರ್ಯಾಕ್ಟರ್ಲಿ ಏನಿದೆ? ಇದು ಬೆಂಕಿ ಉಗುಳುತ್ತಾ ಗಾಳಿಗೆ ಹೇಗೆ ಹಾರ್ತಿದೆ? ಮಾಯೆಗಳು ಮಂತ್ರಗಳು ಏನಾದರೂ ಇದೆಯಾ ಅನ್ಕೊಳ್ಳುತ್ತಾ ಟ್ರ್ಯಾಕ್ಟರ್ನ ಪರಿಶೀಲಿಸಿ ನೋಡ್ತಾನೆ. ಹಾಗೆ ಗಮನಿಸಿದ ನಂತರ, ಇದು ಸಾಮಾನ್ಯವಾದ ಟ್ರ್ಯಾಕ್ಟರ್ ತನನೇ ಇದೆಯಲ್ವಾ, ಮತ್ತೆ ಗಾಳಿಗೆ ಹೇಗೆ ಹಾರುತ್ತೆ, ಬೆಂಕಿ ಹೇಗೆ ಚಿಮ್ಮುತ್ತೆ? ಇದನ್ನ ನಾನು ನಡೆಸಿ ನೋಡ್ತೀನಿ ಅಂತ ಅದ್ರ ಮೇಲೆ ಕೂತ್ಕೊಳ್ತಾನೆ. ಆ ಟ್ರ್ಯಾಕ್ಟರ್ ಇದ್ದಕ್ಕಿದ್ದಂತೆ ದೊಡ್ಡ ಆಕಾರಕ್ಕೆ ಬದಲಾಗಿ ಗಾಳಿಗೆ ಹಾರಿ ವೇಗವಾಗಿ ಬೆಂಕಿಯನ್ನು ಚಿಮ್ಮುತ್ತಾ ತಿರುಗುತ್ತಾ ಇರುತ್ತೆ. ಆಗ ಆತನು ತುಂಬ ಭಯವಾಗಿ, ಕಾಪಾಡ್ರಿ, ನನ್ನ ಯಾರಾದರೂ ಕಾಪಾಡಿ, ಸ್ವಾಮಿ ನನ್ನ ಕಾಪಾಡ್ರಿ, ಸ್ವಾಮಿ ಸ್ವಾಮಿ ಇದೆಯಾ, ನನ್ನ ಕಾಪಾಡು ಅಂತ ಜೋರಾಗಿ ಕಿರ್ಚುತ್ತಾನೆ. ಆ ಕೇಕೆಗಳಿಗೆ ಸ್ವಾಮಿ ಹೊರಗಡೆ ಬಂದು ನೋಡ್ತಾನೆ. ಆತನಿಗೆ ಏನು ಮಾಡಬೇಕೋ ಅರ್ಥ ಆಗಲಿಲ್ಲ. ಆಗ ಆತನ ಟ್ರ್ಯಾಕ್ಟರೊಂದಿಗೆ, ಮಿತ್ರ ನಿಲ್ಲು ನಿಲ್ಲು ಅಂತ ಕೂಗಾಡ್ತಾನೆ. ಆತನ ಮಾತುಗಳು ಕೇಳಿ ಟ್ರ್ಯಾಕ್ಟರ್ ಇದ್ದಕ್ಕಿದ್ದಂತೆ ನಿಂತೋಗುತ್ತೆ. ಅದರ ಮೇಲಿದ್ದ ಸುಂದರ್ ಸಹ ಕೆಳಗೆ ಬಿದ್ದೋಗ್ತಾನೆ. ಸ್ವಾಮಿ, ಅಲ್ಲಿಗೆ ಬಂದು ಅಸಲಿಗೆ ಇದೆಲ್ಲ ಏನು ಸುಂದರ್ ಅವರೇ? ನೀನು ಬರೋದು ಒಂದು ನಿಮಿಷ ಆಲಸ್ಯ ಆಗಿದ್ರೆ ಸುಂದರ್ಗೆ ಏನು ನಡೀತಿತ್ತೋ ಏನೋ ಅಂತ ನಡೆದ ವಿಷಯ ಎಲ್ಲ ಹೇಳಿ ಕ್ಷಮೆ ಕೇಳಿಕೊಂಡು ಇನ್ಯಾವತ್ತೂ ಇದರ ತಂಟೆಗೆ ಬರಲ್ಲ, ನಿನ್ನ ತಂಟೆಗೆ ಅಲ್ಲ, ಅಸಲಿಗೆ ಯಾವ ಮನುಷ್ಯನನ್ನು ಕಡಿಮೆ ಮಾಡಿ ಮಾತಾಡಲ್ಲ, ಬರ್ತೀನಿ ಅಂತ ಅವನ ಬುದ್ಧಿ ಬದಲಾಯಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅದಕ್ಕೆ ನಗುತ್ತಾ, ಭಗವಂತ ನೀನು ಮಾಡಿದ್ರಲ್ಲಿ ಸಹಾಯ ಮಾಡೋದೇ ಅಲ್ಲದೆ ಸುಂದರ್ಗೂ ಬುದ್ಧಿ ಬಂತು ಅಂತ ಸಂತೋಷ ಪಡುತ್ತಾ ಒಳಗಡೆಗೆ ಹೋಗ್ತಾನೆ. ಕೇದಾರ್ನಾಥ್ಪುರಂ ಎಂಬ ಒಂದು ಚಿಕ್ಕ ಗ್ರಾಮದಲ್ಲಿ ಲಕ್ಷ್ಮಿ ಸುಮತಿ ಎಂಬ ಇಬ್ಬರು ಅತ್ತೆ ಸೊಸೆ ಇದ್ರು. ಲಕ್ಷ್ಮಿ ಸುಮತಿನ ಯಾವಾಗಲೂ ಬೈತಾ ಇದ್ಲು. ಆದರೆ ಸುಮತಿ ಆಕೆ ಏನಂದ್ರೂ ಸರಿ ದೊಡ್ಡದಾಗಿ ಹಿಡಿಸ್ಕೊಳ್ತಿರ್ಲಿಲ್ಲ. ಒಂದು ದಿನ ಲಕ್ಷ್ಮಿ, ಏನೇ ಸೊಸೆ, ಎಷ್ಟೊತ್ತಾಯ್ತೆ, ಕಾಫಿ ತರೋಕೆ ಹೇಳಿ
ಹಾಂ ಬರ್ತಿದ್ದೀನಿ ಅತ್ತೆ ಅಂತ ಕಾಫಿ ತಗೊಂಡು ಬಂದು ಆಕೆಗೆ ಕೊಡ್ತಾಳೆ. ಲಕ್ಷ್ಮಿ ಅದನ್ನ ಕುಡಿದು ಚೀ 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 ಇಷ್ಟು ದರಿದ್ರವಾಗಿ ಮಾಡಿದ್ಯಾ, ಏನು ಗಾಬ್ರಿಲ್ ಹೇಗಿದ್ರು ಕುಡಿತಾಳೆ ಬಿಡು ಅನ್ಕೊಂಡ್ಯಾ ಏನು ಅಂತ ಅದನ್ನ ಬಿಸಾಕ್ತಾಳೆ. ಅಯ್ಯೋ ಅದೇನೂ ಇಲ್ಲ ಅತ್ತೆ, ನಾನು ಯಾವತ್ತಿನಂತೆ ಮಾಡಿದೆ. ಹಾಂ ಮಾಡಿದ್ಯಾ ಹೋಗು ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಆಕೆನ ಬೈತಾಳೆ. ಸುಮತಿ ಅಳುತ್ತಾ ಒಳಗಡೆ ಹೊರಟೋದ್ಲು. ಹಾಗೆ ಏನಾದರೂ ಒಂದು ಕಾರಣವಾಗಿ ಆಕೆನ ಬೈತಾನೇ ಇರ್ತಾಳೆ. ದಿನಗಳು ಕಳೆದವು. ಲಕ್ಷ್ಮಿ ಆರೋಗ್ಯ ಇದ್ದಕ್ಕಿದ್ದಂತೆ ಹಾಳಾಗುತ್ತೆ. ಆಕೆ ಹಾಸಿಗೆ ಹಿಡಿತಾಳೆ. ಆಗ ಲಕ್ಷ್ಮಿ ಅವಳ ಮನಸ್ಸಲ್ಲಿ, ಅಯ್ಯೋ ಭಗವಂತ, ಯಾಕೆ ನನ್ನ ಹಾಸಿಗೆ ಹಿಡಿಸ್ದೆ? ಇಷ್ಟು ದಿನ ನನ್ನ ಸೊಸೆನ ನಾನು ಸಾಧಿಸ್ದೆ, ಇನ್ನು ನನ್ನ ಸೊಸೆ ನನ್ನ ಸಾಧಿಸ್ತಾಳೆ, ಅಯ್ಯೋ ಅಂತ ಜೋರಾಗಿ ಹೇಳ್ತಾಳೆ. ಆಗ್ಲೇ ಸೊಸೆ ಅಲ್ಲಿಗೆ ಬಂದು, ಅಯ್ಯೋ ಅತ್ತೆ ಏನಾಯ್ತು, ಯಾಕೆ ಹಾಗೆ ನೋವು ಪಡ್ತಿದ್ದೀರಾ? ನೋವು ಪಡಬೇಡಿ, ನಿಮ್ಮ ಕಾಯಿಲೆ ಗುಣ ಆಗೋಗುತ್ತೆ ಅಲ್ವಾ, ಮೊದಲು ಈ ಊಟ ಮಾಡಿ ಅಂತ ಊಟ ತಗೊಂಡು ಬಂದು ಅವಳಿಗೆ ಕೊಡ್ತಾಳೆ. ಸೊಸೆ ನೋಡ್ಸೋ ಪ್ರೀತಿನ ನೋಡಿದ ಅತ್ತೆ ಅವಳ ಮನಸ್ಸಲ್ಲಿ, ಅಯ್ಯೋ ಏನು ನನ್ನ ಸೊಸೆ ಹೀಗೆ ಮಾತಾಡ್ತಿದ್ದಾಳೆ ಅಂತ ಅನ್ಕೊಳ್ತಾ ಅದನ್ನು ತಿಂತಾಳೆ. ನಂತರ ಸುಮತಿ ಅತ್ತೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಳ್ಳಿ, ನೀವು ಯಾವುದ್ರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡಬೇಡಿ, ದೇವರು ನಿಮ್ಮ ಆರೋಗ್ಯನ ಸರಿಪಡಿಸ್ತಾನೆ, ನೀವು ಯಾವತ್ತಿನಂತೆ ಸಂತೋಷವಾಗಿ ತಿರುಗಬಹುದು ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು. ಆಗ ಲಕ್ಷ್ಮಿ ಅವಳ ಮನಸ್ಸಲ್ಲಿ, ಅಯ್ಯೋ ಇಷ್ಟು ದಿನಗಳು ನನ್ನ ಸೊಸೆನ ಚಿತ್ರಹಿಂಸೆಗಳಿಟ್ಟೆ, ಆದರೂ ನನ್ನ ಸೊಸೆ ನನ್ನ ಸ್ವಂತ ಅಮ್ಮನಂತೆ ನೋಡ್ಕೊಳ್ತಿದ್ದಾಳೆ, ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ನೋವು ಪಡ್ತಾಳೆ. ಸುಮತಿ ರಾತ್ರಿ ಹಗಲು ಅನ್ನೋದು ಅಲ್ಲದೆ ಅವರ ಅತ್ತೆಗೆ ಸೇವೆಗಳು ಮಾಡ್ತಾ ಇರ್ತಾಳೆ. ಊಟ ಕೊಡೋ ಅಂಥದ್ದು ಎಲ್ಲ ಕೆಲಸನೂ ಮಾಡ್ತಿರ್ತಾಳೆ. ಹಾಗೆ ದಿನಗಳು ಕಳೆದವು. ಆಕೆ ಆರೋಗ್ಯ ಸುಧಾರಿಸ್ಕೊಳ್ಳುತ್ತೆ. ಒಂದಿನ ವೈದ್ಯರು ಮನೆಗೆ ಬರ್ತಾರೆ. ಲಕ್ಷ್ಮಿ ಪರಿಸ್ಥಿತಿ ನೋಡಿ, ತುಂಬ ಚೆನ್ನಾಗಿ ಸುಧಾರಿಸ್ಕೊಂಡ್ರಿ ನೀವು, ಇನ್ನು ಸ್ವಲ್ಪ ದಿನಗಳಲ್ಲಿ ಪೂರ್ತಿಯಾಗಿ ನಿಮ್ಮ ಕಾಯಿಲೆ ಗುಣವಾಗುತ್ತೆ, ನೀವಿಷ್ಟು ಬೇಗ ಗುಣ ಆಗ್ತೀರಾ ಅಂತ ಅಂದ್ಕೊಂಡಿಲ್ಲ, ನಾನೂ ಅಂದ್ಕೊಂಡಿಲ್ಲ, ಆದರೆ ನನ್ನ ಸೊಸೆ ಚಿನ್ನ ಆಕೆನೇ ಮತ್ತೆ ಹೀಗೆ ನನ್ನ ಮಾಡಿದ್ಲು ಅಂತ ಒಳ್ಳೆತನವಾಗಿ ಹೇಳ್ತಾಳೆ. ಇಂಥ ಒಳ್ಳೆ ಸೊಸೆ ಸಿಗೋದು ನಿಮ್ಮ ಅದೃಷ್ಟ ಅಂತ ಡಾಕ್ಟರ್ ಸಲಹೆಗಳು ಹೇಳಿ ಹೊರಟೋದ್ರು. ಅಮ್ಮ ಸುಮತಿ, ನನ್ನ ಕ್ಷಮಿಸಮ್ಮ, ನಿನ್ನ ಕೈಯಲ್ಲಿ ಕಷ್ಟಕರ ಕೆಲಸ ಎಲ್ಲ ಮಾಡಿಸ್ದೆ, ಬಾಯಿಗೆ ಬಂದ ಹಾಗೆ ಬೈದೆ, ಅಲ್ಲಿಗೂ ನೀನು ನನ್ನ ದ್ವೇಷಿಸದೆ ಪ್ರೀತಿಸ್ತಾನೇ ಇದೆಯಾ? ನೀನು ಒಳ್ಳೆ ಮನಸ್ಸು ಅರ್ಥ ಮಾಡ್ಕೊಳ್ಳೋಕೆ ನನಗಿಷ್ಟು ಸಮಯ ಆಯಿತು, ನನ್ನ ಕ್ಷಮಿಸು ತಾಯಿ ಅಂತ ಕೇಳ್ಕೊಂಡ್ಲು. ಅಯ್ಯೋ ಅತ್ತೆ, ದೊಡ್ಡವರು ಅಷ್ಟು ಮಾತನ್ಬೇಡಿ, ನನ್ನ ಚಿಕ್ಕ ವಯಸ್ಸಲ್ಲೇ ತಾಯಿ ಸತ್ತು ಹೋದ್ಲು, ತಾಯಿ ಪ್ರೀತಿ ಹೇಗಿರುತ್ತೋ ನನಗೆ ಗೊತ್ತಿಲ್ಲ, ನಿಮ್ಮಲ್ಲಿ ನನ್ನ ತಾಯಿನ ನೋಡಿಕೊಂಡೆ, ಅದಕ್ಕೆ ನೀವೇನಾದರೂ ನನ್ನ ತಾಯಿ ಅಂತ ನಾನು ಅಂದ್ಕೊಂಡೆ ಅಂತ ನೋವು ಪಡುತ್ತಾ ಅವಳ ತಾಯಿನ ನೆನಪಿಸ್ಕೊಂಡು ಅಳ್ತಾಳೆ. ನೋವು ಪಡಬೇಡ ಸುಮತಿ, ಇನ್ನು ಯಾವತ್ತಿಗೂ ನಿನ್ನ ಒಂದು ಮಾತು ಅನ್ನಲ್ಲ, ನಿನ್ನ ನನ್ನ ಮಗಳಂತೆ ನೋಡ್ಕೊಳ್ತೀನಿ. ಆ ಮಾತುಗಳಿಗೆ ಆಕೆ ತುಂಬ ಸಂತೋಷಿಸ್ತಾಳೆ. ಇನ್ನು ಆ ದಿನದಿಂದ ಆ ಅತ್ತೆ ಸೊಸೆ ಸೇರಿ ಸಂತೋಷವಾಗಿ ಒಬ್ಬರಿಗೊಬ್ಬರು ಸಹಾಯ ಅಂದಿಸ್ಕೊಳ್ತಾ ಹಾಯಾಗಿ ಜೀವಿಸ್ತಾರೆ.